ಭೂಸ್ವಾಧೀನ ಹೋರಾಟ ಸಮಿತಿ ವತಿಯಿಂದ ಆನೇಕಲ್ ತಾಲೂಕು ರೈತರ ಮೇಲೆ ಆಗ್ತಾ ಇರ್ತಕ್ಕಂಥ ಸರ್ಕಾರದ KIDBಯ ದಬ್ಬಾಳಿಕೆ ವಿರುದ್ಧ ಹೋರಾಟ, ದೌರ್ಜನ್ಯದ ವಿರುದ್ಧ ಹೋರಾಟ, ಅವೈಜ್ಞಾನಿಕ ಭೂಸ್ವಾಧೀನದ ವಿರುದ್ಧ ಹೋರಾಟ, ಅನಾಗರಿಕ ಮನಸ್ಥಿತಿಯ ವಿರುದ್ಧ ಹೋರಾಟ. ಈ ಹೋರಾಟದಕ್ಕಾಗಿ ಬೆಂಬಲವನ್ನು ನೀಡಿ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಲೋಕಸಭಾ ಸದಸ್ಯರು ಡಾಕ್ಟರ್ ಮಂಜುನಾಥ್ ಅವರು ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಯಾವುದೇ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಬೇಕಾದರೆ ಯಾವ ರೀತಿ ಕಾನೂನು ರೀತಿ ಭೂಸ್ವಾಧೀನ ಪಡಿಸ್ಕೊಳ್ಬೇಕಾದ್ರೆ ಯಾವ್ಯಾವ ವರದಿಗಳ ಅವಶ್ಯಕತೆ ಇದೆ, ಈ ಬಗ್ಗೆ ತಮ್ಮ ಮುಂದೆ ಮಂಡನೆಯನ್ನು ಮಾಡ್ತಾರೆ. ಸನ್ಮಾನ್ಯ ಪರಿಸರವಾದಿ ಎಲ್ಲ ರೆಡ್ಡಿಯವರು ಅವೈಜ್ಞಾನಿಕ ಕೈಗಾರಿಕೆಗಳ ಅಭಿವೃದ್ಧಿ ಆದರೆ, ಭೂಮಿಯ ಮೇಲೆ ದಬ್ಬಾಳಿಕೆ ಆದರೆ ಮಾನವನ ಮೇಲೆ ಒಂದು ದುಷ್ಪರಿಣಾಮ ಆಗ್ತದೆ, ಆರೋಗ್ಯದ ಮೇಲೆ, ಅದನ್ನು ತಮ್ಮ ಮುಂದೆ ಮಂಡನೆ ಮಾಡಿದ್ದಾರೆ. ಸರ್ಕಾರ ಇದನ್ನು ಗಮನಿಸಬೇಕು. ಇವತ್ತಿನ ನಿಮ್ಮ ಕಾರ್ಯಕ್ರಮ ವೇದಿಕೆ ಮುಂಭಾಗದಲ್ಲಿ ವೇದಿಕೆಯ ಮೇಲಿರ್ತಕ್ಕಂಥ ಅನೇಕರ ಭಾವನೆಗಳನ್ನು ನೋಡ್ತಾ ಇದೆ. ಯಾಕೆ ಸಾವಿರಾರು ರೈತರು ನಮ್ಮ ಭೂಸ್ವಾಧೀನ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ? ಡಾಕ್ಟರ್ ಮುನ್ರೆಡ್ಡಿ ಅವರು ಹೋರಾಟದ ಕಿಚ್ಚು ನಮ್ಮಲ್ಲಿ ಯಾಕಿಲ್ಲ? ಹೋರಾಟಗಳನ್ನು ಮಾಡ್ತಾ ಹೋದರೆ ಯಾವ ದುಷ್ಪರಿಣಾಮ ಆಗ್ತದೆ ಸಮಾಜದ ಮೇಲೆ? ರಮೇಶ್ ಅವರು ಮಾತಾಡಿದ್ದಾರೆ, ನಮ್ಮ ಗೋಪಿನಾಥ್ ರೆಡ್ಡಿ ಅವರು ಒಬ್ಬ ವಿಧಾನ ಪರಿಷತ್ ಈ ಕ್ಷೇತ್ರದ ಮಗನಾಗಿ ಸರ್ಕಾರದ ವಿರುದ್ಧ ರೈತರ ಜೊತೆಯಲ್ಲಿ ಇದನ್ನು ಮಾತನ್ನು ಹೇಳಿದ್ದಾರೆ. ಶಿವಣ್ಣವರಿಗಾಗಲೇ ನಾನು ಪ್ರಶ್ನೆಯನ್ನು ಮಾಡಿದ್ದೀನಿ. ನೀವೇ ಮಾಡಿದಂಥ ಕಾನೂನು ವಿರುದ್ಧವಾಗಿ ಭೂಸ್ವಾಧೀನವನ್ನು ಮಾಡ್ಕೊಳ್ತಾ ಇದ್ದೀರಾ ಅಂತ ಕೇಳಿದಾಗ ಕಾನೂನನ್ನು ಉತ್ತರದ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆದರೆ ನಮ್ಮ ಯಲ್ಲಪ್ಪರೆಡ್ಡಿಯವರವರಿಗೆ ಸಂವಿಧಾನ ಹಿಡ್ಕೊಂಡು ತೋರಿಸೋದಲ್ಲ, ಸಂವಿಧಾನದ ಕಾನೂನುಗಳನ್ನು ಗಾಳಿಗೆ ತೋರೋದಲ್ಲ. ಮತ್ತೊಬ್ಬರು ಹೇಳ್ತಾ ಇದ್ರು, ಮನಮೋಹನ್ ಸಿಂಗ್ ಏನು ಕಾನೂನನ್ನು ಮಾಡಿದ್ದಾರೆ ಭೂಸ್ವಾಧೀನ ಮಾಡ್ಕೊಬೇಕಾದ್ರೆ, ನೀವು ಈ ದೇಶದ ಯಾವುದೇ ರಾಜ್ಯ ಭೂಸ್ವಾಧೀನ CND ಯಾವುದು ಉಳಿಮೆಗೆ ಯೋಗ್ಯವಲ್ಲದ ಭೂಮಿಗಳನ್ನು ನೀವು ಭೂಸ್ವಾಧೀನ ಮಾಡ್ಕೋಬೇಕಂತೇಳಿ ಸುಪ್ರೀಂ ಕೋರ್ಟ್ ಜಡ್ಮೆಂಟು ಇದೆ, NGT ಆದೇಶನೂ ಇದೆ. ನೀವು ಮಾಡ್ತಾ ಇದ್ದೀರಾ? NGTಯ ಆದೇಶವನ್ನು ಪಾಲನೆ ಮಾಡ್ತಾ ಇದ್ದೀರಾ? ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಪಾಲನೆ ಮಾಡ್ತಾ ಇದ್ದೀರಾ? ಭೂಸ್ವಾಧೀನಕ್ಕೆ ಮೊದಲು KIDBರವರು ಒಂದು ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕಲ್ವಾ? ರಿಪೋರ್ಟ್ ಕೊಡ್ತಾ ಇದೆಯಾ? ಯಾವ್ಯಾವ ಭೂಮಿಯಲ್ಲಿ ಏನೇನು ಬೆಳೀತಾ ಇದೆ, ಭೂಮಿ ಕೃಷಿಗೆ ಯೋಗ್ಯ ಅಲ್ವಾ ಅಥವಾ ಕೃಷಿ ಭೂಮಿನ ಅಂತ ಯಾವ ಅಧಿಕಾರಿನೂ ಪ್ಯಾರಾ ರಿಪೋರ್ಟ್ ಬರದೇ ಇಲ್ಲ. ಏಕಾಕಿ ಯಾರಿಗೋ ಕೈಗಾರಿಕೋ ತಮಗೆ ಹೇಳ್ತಾನೆ, ಯಾವುದೋ ರಾಜಕಾರಣಿ ಹೇಳ್ತಾನೆ. ರೈತರು ಅಶಕ್ತರು, ಅಸಂಘಟಿತರು ಅಂತೇಳಿ ಭೂಸ್ವಾಧೀನ ಮಾಡ್ತೀರ. ನಾನು ಹೆಚ್ಚು ಮಾತಾಡೋದಿಲ್ಲ. ವೈಜ್ಞಾನಿಕವಾಗಿ ನಗರಗಳ ಅಭಿವೃದ್ಧಿ ಏನಾಗಿದೆ?
ವೈಟ್ ಫೀಲ್ಡ್ ಕೈಗಾರಿಕಾ ಪ್ರದೇಶ ಡೆವಲಪ್ಮೆಂಟ್ ಮಾಡಿದ್ರು, ವೈಟ್ ಫೀಲ್ಡ್ ಕೆ ಆರ್ ಪುರ ಡೆವಲಪ್ಮೆಂಟ್ ಮಾಡಿದ್ರು, ಮಹದೇವಪುರ ಎಲೆಕ್ಟ್ರಾನಿಕ್ಸ್ ಕೈಗಾರಿಕೆ ಅಭಿವೃದ್ಧಿ ಮಾಡಿದ್ರು. ಹೊಸೂರು ರಸ್ತೆ HSR ಇಂದ ಓಲ್ಡ್ ಮೆಡ್ರಾಸ್ ರಸ್ತೆಗೆ ಹೋಗ್ಬೇಕಾದ್ರೆ ಏನಾಗಿದೆ? ಇವತ್ತಿನವರೆಗೂ ಈ ಕರ್ನಾಟಕದ ಯಾವುದೇ ಸರ್ಕಾರ ಬೆಂಗಳೂರಿನ ಸಾರಿಗೆ ವ್ಯವಸ್ಥೆ, ಸಂಚಾರ ವ್ಯವಸ್ಥೆನ ಸರಿ ಮಾಡಿಸೋ ಯೋಗ್ಯತೆ ಇಲ್ವಲ್ಲ. ಯಾವ ಭಾಗದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಆದರೆ ಆ ಭಾಗದ ಗ್ರಾಮೀಣ ಪ್ರದೇಶಕ್ಕೆ ರಸ್ತೆ ಸಂಪರ್ಕ ಆಗೋದಿಲ್ಲ. ನಮ್ಮ ಡಾಕ್ಟ್ರಿಗೆ ಹೇಳ್ತಾ ಇದ್ದರು MP ಅವರು, ನನಗೆ HSR ಇಲ್ಲಿ ಬರೋದಕ್ಕೆ 1.5 ಗಂಟೆ ಅಂತೇಳಿ. ಬೆಂಗಳೂರಿನ ಸಂಪರ್ಕ ಕಳ್ಕೊಂಡ್ಬಿಟ್ಟಿದ್ದೀವಿ. ಸರ್ಜಾಪುರ ಹೋಬಳಿ ಇರೋರು ಬೆಂಗಳೂರಿನ ಸಂಪರ್ಕ ಕಳ್ಕೊಂಡ್ಬಿಟ್ಟಿದ್ದೀವಿ. ಭಯ ಆಗ್ತದೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ. ವಿಧಾನಸೌಧ ಹೋಗ್ಬೇಕು, ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಬೇಕು, ಜಿಲ್ಲಾ ಪಂಚಾಯತ್ ಕಚೇರಿಗೆ ಹೋಗ್ಬೇಕು. ಸರ್ಜಾಪುರ ಹೋಬಳಿಗೆ ಯಾವುದೇ ನಾಗರಿಕ ವಿಧಾನಸೌಧ ನೋಡ್ಬೋದು ಅನ್ಸ್ಬಿಟ್ಟಿದೆ. ಮೆಟ್ರೋ ಮಾಡ್ತೀನಿ, ಮಾಡಿ ಮೆಟ್ರೋ ಮಾಡಿದ್ದೀರಾ. ಮೆಟ್ರೋ ಆದಮೇಲೆ ಸಾರಿಗೆ ಸಮಸ್ಯೆ ಪರಿಹಾರ ಆಗಿದೆಯಾ? ನನಗೆ ಅರ್ಥ ಆಗ್ತಾ ಇಲ್ಲ ರೀ. ನಿಮ್ಮದೇ ಸರ್ಕಾರ ರೀ. BBMP ಲಿಮಿಟ್ಸಲ್ಲಿ 8 ಕೈಗಾರಿಕಾ ಪ್ರದೇಶಗಳಿದೆ. 8 8ಅಲ್ಲಿ ನೀವೇ ರೀ ಸರ್ಕಾರ, ನಿಮ್ಮದೇ ಇಲಾಖೆ KEDB ಅವರು ರೀ. ಪೀಣ್ಯ ಕೈಗಾರಿಕಾ ಪ್ರದೇಶನ ಹೊರಭಾಗಕ್ಕಾಗ್ರೆ BBMP ಲಿಮಿಟ್ಸಲ್ಲಿ ಈ ಕೈಗಾರಿಕೆ ಇದ್ದರೆ ನಾಗರಿಕವಾದರು ವಾಸ ಮಾಡುವಂಥ ಪ್ರದೇಶ ಆಗೋದಿಲ್ಲ ಅಂತೇಳಿ ನಿಮ್ಮದೇ ಆದೇಶ ರೀ. ನಿಮ್ಮದೇ ಅನುಮತಿ ಕೊಡ್ತಾ ಇಲ್ಲ. ಇಂಡಸ್ಟ್ರೀಸ್ ಪೀಣ್ಯ ಪ್ರದೇಶ ಆಗ್ತಾ ಇಲ್ಲ. ಭವಿಷ್ಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮನಹಳ್ಳಿ, ಹತ್ತಿಬೆಲ್ಲಿ, ಜಿಗಣಿ, ಡೆಲ್ಲಿ ಅನುಭವಕ್ಕೆ ಬರ್ತಾ ಇಲ್ವಾ? ಡೆಲ್ಲಿ ಅನುಭವಕ್ಕೆ ಬರ್ತಾ ಇಲ್ವಾ? ತಿಂಗಳಿಗೆ 1 ವಾರ ರಜೆ ಹಾಕ್ತೀರಾ ಮಕ್ಕಳಿಗೆ? ತಿಂಗಳಿಗೆ 10 ದಿನ ಶಾಲೆ ಮುಚ್ತೀರಾ? ತಿಂಗಳಿಗೆ 15 ದಿನ ವರ್ಕ್ ಫ್ರಮ್ ಹೋಮ? ಅದಾಗಬೇಕಾ? ಬೆಂಗಳೂರು ಆಗ್ಬೇಕಾ? BBMP ಲಿಮಿಟ್ಸಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡಿ ಪರ್ಮಿಷನ್ ಕೊಡ್ತೀರಾ? ಅಲ್ಲ, ಏನು ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ನನಗಿದು. ಒಂದು ಕಡೆ ನಗರ ಪ್ರದೇಶದಲ್ಲಿ ಇದ್ದಂಥ ಕೈಗಾರಿಕೆಗಳನ್ನು ಗಡಿ ಭಾಗಕ್ಕೆ ಹಾಕೋಣ ಅಂತೀರ. ಮತ್ತೊಂದು ಕಡೆ ನಗರಗಳ ಮಧ್ಯೆ ಕೈಗಾರಿಕೆ ಲ್ಯಾಂಡ್ ಅಕ್ವಿಜಿಷನ್ ಮಾಡ್ತೀರ. ಸರ್ಕಾರಿ ಅಧಿಕಾರಿಗಳು, ಸರ್ಕಾರದ ಮಂತ್ರಿಗಳು ವೈಜ್ಞಾನಿಕವಾಗಿ ಯಾವುದೇ ಒಂದು ಪ್ರದೇಶವನ್ನು ಲ್ಯಾಂಡ್ ಅಕ್ವಿಜಿಷನ್ ಮಾಡಿ ಒಂದು ಸಮಸ್ಯೆ ಅದಾದರೆ, ಅದ್ಯಾವುದೋ ನಮ್ಮದು ರೋಡ್ಗೆ ಅಕ್ವಿಜಿಷನ್ ಆಗಿ 18 ವರ್ಷ ಆಯಿತು. ಉಸ್ಕೂರ್ ಹತ್ರ ಪೇಪರ್ಲಿ ಎಷ್ಟು ವರ್ಷ ಆಯಿತು? 19 ವರ್ಷ. ಒಂದು ಚಣಿಕೆ ಮುಂದೆತ್ತಿಲ್ಲ ನೀವು. ಒಂದು ಚಣಿಕೆ ಮುಂದೆತ್ತಿಲ್ಲ. ರೋಡ್ ಆದರೆ 20 ವರ್ಷ. ಯಾವನ ಹೊರದೇಶವ್ರು ಬಂದು ಕೈಗಾರಿಕೆ ಅಂತ ಹೇಳಿದ್ರೆ 24 ಗಂಟೆಲಿ ಜಮೀನು ಕೊಡ್ತೀರ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಗಡಿ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಿ. ನಮ್ಮ ಗೋಪನೇತರು ಹೇಳ್ತಾ ಇದ್ರು 17 ಅಂದರೆ 8 ವರ್ಷ ಆಯಿತು ಲ್ಯಾಂಡ್ ಅಕ್ವಿಜಿಷನ್ ಆಗಿ ಅಂತ. ಕೈಗಾರಿಕೆಗೆ ಅಂತ ಅಕ್ವಿಜಿಷನ್ ಆಗಿದ್ದು. ನಾನೇ ಹಾಕ್ರಿ ಪ್ರೈಮ್ ಲ್ಯಾಂಡ್ ಬಿಟ್ಟು ಕಾಡತ್ತವರೆಗೆ ಹೋಗಲಿ. ಹೊಸಳ್ಳಿ, ಬಿಕ್ನಳ್ಳಿ, ಹಂದಿನಹಳ್ಳಿ ಬಂಗಾರ ಅಲ್ವಾ? ಕೈಗಾರಿಕೆ ಬಂಗಾರದ ಭೂಮಿಯನ್ನೇ ಕೊಡಬೇಕು. ಆ ತಮಿಳ್ನಾಡು ಯಾಕೆ ಜಮೀನು ಕೊಡ್ಬೇಕಂತ ನಿಂದು ದಡ್ರಲ್ಲ ರೀ ಜನ. ಅಲ್ಲ, ಮತ್ತೊಂದು ಇಲ್ಲಿ ನಡೀತಾ ಇದೆ. ಒಂದು ಕಡೆ ರಾಜಕಾರಣಿಗಳು ಬರ್ತಾರೆ,
ನೋಡೋಣ ಅಂತ ಹೇಳ್ತಾರೆ. ಅವ್ರದ್ದೇ ಪಾರ್ಟ್ನರ್ಸ್ ಬಂದು GPA ಮಾಡ್ಕೊತಾರೆ, JD ಮಾಡ್ಕೊತಾರೆ. ಶಿವಣ್ಣವರೇ, ರಾಜಕಾರಣಿಗಳು ಬರ್ತಾರೆ, ಲ್ಯಾಂಡ್ ಅಕ್ವಿಸಿಷನ್ ನೋಡ್ತೀನಿ ಅಂತಾರೆ. ಆ ಪಾರ್ಟ್ನರ್ಸ್ ಬಂದು JD ಲಿಸ್ಟ್ ಆಗ್ತಾನೆ ಇದೆ. ಏನು ಬಹಳ ಜನ JD ಮಾಡಿದವರು ಇಲ್ಲಿದ್ದಾರೆ. ಆಗಲ್ರಿ, ರಾಜಕಾರಣಿ ಸಮಾಜಕ್ಕೆ ಆದರ್ಶದಲ್ಲಿ ಮಾತ್ರ ರಾಜಕಾರಣದಲ್ಲಿ ಇರಬೇಕು. ರೈತ ಮೇಲೆ ದಬ್ಬಾಳಿಕೆ ಮಾಡಿ ಒಂದ್ ಕಡೆ ಸರ್ಕಾರದ ಆದೇಶ, ಮತ್ತೊಂದೊಬ್ಬರನ್ನು ಬಿಟ್ಟು ಜೇನುಗಳನ್ನ ರಿಜಿಸ್ಟರ್ ಮಾಡ್ತಾ ಇದ್ರೆ ನೋಡ್ಕೊಂಡಿರ್ಬೇಕಾ ನಾವು? ಇದು ನಗೋದಲ್ಲ. ಮತ್ತೊಂದು ಕಡೆಯಿಂದ ರೈತರ ಮೇಲೆ ಬರೆ ಎಳಿತಾ ಇರೋದು. ನೀವು ಅಷ್ಟೇ. ಅದು ಶಿವಣ್ಣವರೇ, ಅಲ್ಲ, ನಾನು 1 ಎಕರೆ ಜಮೀನು ತೆಗ್ದಿಲ್ಲ, ಇಲ್ಲೇ ತೆಗ್ದಿಲ್ಲ, ಎಲ್ಲೇ ತೆಗ್ದಿಲ್ಲ. ಇಲ್ಲಿ ನಾನು ನೀಗ್ ಸುಡ್ಲಿದ್ದು ಅಲ್ಲ. ಎಷ್ಟು ಅನ್ಯಾಯ ಅಂದರೆ, ಅದೇನು ಅಡ್ವಾನ್ಸ್ ಇಲ್ಲ, ಗುಡ್ ವಿಲ್ ಇಲ್ಲ, ಸ್ವಲ್ಪ ಸೈನ್ ಹಾಕು ಅಂತ ನನಗೆ ರಿಪೋರ್ಟ್ ಬಂದಿದೆ ರೀ. ಐ ಆಮ್ ನಾಟ್ ಜೋಕಿಂಗ್. ನಾನು ಜೋಕ್ ಮಾಡ್ತಾ ಇಲ್ಲ ರೀ. ಎಷ್ಟು ಅಮಾಯಕರು ಮಾಡಿದ್ದಾರೆ ನಮ್ಮ ರೈತರನ್ನ. ಅಮಾಯಕರನ್ನ ಮಾಡಿ ದುಡ್ಡು ಮಾಡಕ್ಕೆ ಕೊಟ್ಟಿದ್ದಾರೆ ರೀ. ನನ್ನ ಮನವಿ ಇದೆ, ಕೇವಲ ಸಭೆ ಸಮಾರಂಭಗಳ ಮುಖಾಂತರ ಸರ್ಕಾರದ ಕಣ್ಣನ್ನು ತೆರೆಸಕ್ಕಾಗೋದಿಲ್ಲ. ಹಾಗಂತೇಳಿ ಹಿಂಸೆ ಅಂತಲ್ಲ. ಇನ್ನೊಬ್ರು ಹೇಳ್ತಾ ಇದ್ದ, ನಮ್ಮ ಡಾಕ್ಟ್ರ್ ಅಲ್ವಾ ಮುನ್ರೆಡ್ಡಿ ಅವರು, ಅದೇನ ನನ್ನ ಜಮೀನು ಹೋಗಿಲ್ಲ ಅಂತೆ. ಚಂದ್ರಣ್ಣ ಹೇಳ್ತಾ ಇದ್ರು, ಇನ್ನೆಲ್ಲರೂ ಡ್ರೋನ್ ಆಗ್ತಾ ಇದೆ ಅಂತ. ಡ್ರೋನ್ ಸರ್ವೆ, ಇಲ್ಲಿ ಡ್ರೋನ್ ಆಗ್ತಾ ಇದೆ. ಇನ್ನೊಂದು 2-3 ಸಾವಿರ ಡ್ರೋನ್ ಸರ್ವೆ ಆಗ್ತಾ ಇದೆ ಅಂತೆ. ಏನೋ ಕದ್ದಿದ್ದಾರೆ ಮುಖ ತೋರಿಸ್ಕೊಂಡು ಬಂದು ಈ ಸಭೆಯಲ್ಲಿ ಸಮಾರಂಭ ಮಾಡಿ ಊಟ ತಿಂದು ಹೋಗೋಣ ಅಂದರೆ ಇನ್ನು 5,000 10,000 ಲ್ಯಾಂಡ್ ಅಕ್ವಿಸಿಷನ್ ಆನೇಕಲ್ ತಾಲೂಕಲ್ಲಿ ಆಗ್ತದೆ. ಅಲ್ಲ, ನಮ್ಮ ಒತ್ತಾಯ ಇರೋದು ಪದೇ ಪದೇ ಎಲೆಕ್ಟ್ರಿಸಿಟಿ ಮಾಡಿದ್ರಿ, ಬಂಸಂದ ಮಾಡಿದ್ರಿ, ಜಿಗಣಿ ಮಾಡಿದ್ರಿ, ಹತ್ತಿ ಬೆಲೆ ಮಾಡಿದ್ರಿ, ವೀಸಂದ ಮಾಡಿದ್ರಿ, ಈಗ ಇಲ್ಲಿ ಬಂದಿದ್ದೀರ. ಯಾಕಿದ್ದಾರೆ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಬಹುತೇಕ ರೈತರು ಭೂತಾಯಿ ಮೇಲೆ ನಂಬಿಕೊಂಡು ಜೀವನ ಮಾಡ್ತಾ ಇದ್ದವರು. ಭೂತಾಯಿ ನಂಬ್ಕೊಂಡು ಬಹುತೇಕ 100% ಯಾರಿಗೂ ಮಾರಾಟ ಮಾಡಿರಲಿಲ್ಲ. ಅದು ನೋಡಿ ಬಂದಿದ್ದೀರಾ. ಈ ಸರ್ಕಾರಕ್ಕೆ ನನಗೆ ಎಚ್ಚರಿಕೆ ಕೊಡ್ತಾನೆ. ಇದು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಮ್ಮ ಶಿವಣ್ಣವರು ಅಧಿಕಾರದಲ್ಲಿ ಇರ್ಬೋದು, ಸರ್ಕಾರದಲ್ಲಿ ಇರ್ಬೋದು. ನಾನು ಶಿವಣ್ಣವ್ರು ಮಾತಾಡ್ತಾರೆ, ಶಿವಣ್ಣ ಇದು ಮೇಲಿನ ಮೇಲೆ ಒತ್ತಡ ಆಗ್ತಾ ಇದೆ. ಕೇವಲ ನೀವು ಹೋರಾಟ ಮಾಡೋದಲ್ಲ, ಪಕ್ಷಾತೀತವಾಗಿ ಎಲ್ಲ ಹೋರಾಟ ಮಾಡೋಣ. ಯಾವುದೊಬ್ಬ ವ್ಯಕ್ತಿ ಮೇಲೆ ಆಪಾದನೆ ಮಾಡೋ ಅವಶ್ಯಕತೆ ಇಲ್ಲ. ವೇದಿಕೆ ಮೇಲೆ ನಾವೆಲ್ಲ ಕೂತಿದ್ದೀವಿ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಎಲ್ಲರೂ ಇವತ್ತೇ ಸರ್ಕಾರ ತೀರ್ಮಾನ ಆಗಿದೆ, ಅದರಲ್ಲಿ ಹೋಗ್ಲಿ ರೀ. ಆ SR ರೇಟ್ ಅಂತ ನಾನು ಹೇಳ್ತಾ ಇದ್ದೆ, ಏನ ಪುನೀತ ಮೊನ್ನೆ ಅಗ್ರಿಮೆಂಟ್ ಮಾಡ್ಕೊಂಡಂತೆ. ಪುನೀತ ಹೋಗ್ಬಿಟ್ಟಿದ್ದೆ 4 ಎಕರೆ. ಆಗಲ್ರಿ, ಒಂದು ಸೈಟ್ ತೆಗಿಬೇಕಾದ್ರೆ HSR ಅಲ್ಲಿ 10 ಕೋಟಿ, ಇಲ್ಲಿ ಎಕರೆಗೆ 2 ಕೋಟಿ. ಯಾರಪ್ಪನ ದಾಸ್ತಿ? ನಿಮ್ಮ ಅಪ್ಪನ ಉಚಿತ ಕೊಟ್ಟಿದ್ದೀನಿ ಸರ್ಕಾರ. ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಹಿರಿಯರು ನಮ್ಮ ಬದುಕಿಗೆ ಆಶ್ರಯ ಕೊಟ್ಟಂತ ಭೂಮಿ. ಈ ಭೂಮಿಯಿಂದ ಕಾನೂನನ್ನು ಮೀರಿ ಧಿಕ್ಕರಿಸಿ ದಬ್ಬಾಳಿಕೆ ಮಾಡಿ ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ರೈತ ಹೋರಾಟಗಾರ ಯಾವತ್ತೂ ಒಪ್ಪಬಾರ್ದು. ಈ ದಿಕ್ಕಲ್ಲಿ ನಿಮ್ಮ ಹೋರಾಟ ಮುಂದುವರಿಯಲಿ.
ನಾನು ಈಗಾಗಲೇ ಏನು ಮಾಡಬೇಕಂತ ಹೇಳಿದ್ದೆ. ನಾನು ಅವ್ರ ಮೇಲೆ ಒಂದು ಸಿಟ್ಟು. ನಾನು ಎರಡು ಕಡೆ ಯೋಚನೆ ಮಾಡೋದು, ಒಂದೇ ಕಡೆ ಯೋಚನೆ ಮಾಡೋದಿಲ್ಲ. ರಂಗೋಲಿ ಕಳ್ಕೊಂಡು ನುಗ್ತೀನಿ, ಅದು ಮೇಲೇ ಮಾತಾಡ್ತೀನಿ ನಾನು. ಆದರೆ ನನ್ನ ಮಾತು ಕೇಳಿಲ್ಲ, ಅವ್ರ ಮೇಲೆ ಸಿಟ್ಟಿದೆ.